ಅಪ್ಪಾ ಆಹಾ ಉಪ್ಪು ಅಂದರೆ ಉಪ್ಪು ಖಾರ ಅಯ್ಯೋ ಇವಳೆ ಏಯ್ ಇಲ್ಲಿ ನೋಡಿಲಿ ಬಾಯಿಲಿಲ್ಲಿ ಏನ್ರಿ ಏನಾಯ್ತು ಯಾಕೆ ಹಂಗರಿಸ್ಕೊಂತಾ ಇದ್ದೀರಾ? ತಗೊಂಡೋಗ ಸಿಕ್ಕೆ ಅಲ್ಲೋಡಲ್ಲಿ ಹೆಂಗೆ ಮಾಡಿದೀಯ ಅದನ್ನ ಏನು ಬಾಯಕ್ಕೆ ಇಕ್ಕೊಂಡು ಊಟ ಮಾಡೋಕ್ಕನ ಆಗ್ತೈತೆ ಉಪ್ಪು ಖಾರ ಉಪ್ಪು ಅಂದರೆ ಉಪ್ಪು ಅದು ಯಾಕೆ ಅಷ್ಟೊಂದು ಉಪ್ಪು ಹಾಕ್ತಾ ಇದೆಯಾ ನೀನು ಹಾಂ ರಾತ್ರಿನೂ ಹಂಗೆ ಇತ್ತು ಸ್ವಲ್ಪ ಕಡಿಮೆ ಮಾಡ್ಕೊಳಕ್ಕಾಗಲ್ವಾ ತೀರಾ ಕಡಿಮೆ ಬೇಕಂದರೆ ಕಡಿಮೆ ಆದರೆ ಸ್ವಲ್ಪ ಇನ್ನೂ ಸ್ವಲ್ಪ ಮೇಲೆ ಹಾಕೋಬೋದು ಜಾಸ್ತಿ ಆದರೆ ಉಂಬಕ್ಕಾಗುತ್ತೆ ಹಾಂ ಅದನ್ನೊಂದು ಸತಿ ಉಣ್ಣು ನೋಡು ಥೋ ಉಂಬಕ್ಕಾಗಲ್ಲ ಅತ್ತ ಅಯ್ಯ ಅಯ್ಯಪ್ಪ ಉಪ್ಪು ಖಾರ ಖಾರ ಅಂದರೆ ಖಾರ ಉಪ್ಪು ಖಾರ ಹಂಗೆ ಹಾಕಿದ್ಯಾ ಅನ್ಸುತ್ತೆ ಹಂಗಂಗೆ ಖಾರದ ಪುಡಿ ತಗೊಂಡು ಹಂಗೆ ಹಾಕಿದ್ಯಾ ಅನ್ನಿಸ್ತೈತಿ ನೋಡು ಅದು ಯಾಕೆ ಹಂಗೆ ಮಾಡ್ತೀಯಾ ಇವಳೆ ಎಂದು ಅಡುಗೆ ಮಾಡಿಲ್ಲ ಹೊಸ್ದಾಗಿ ಮಾಡ್ತಾ ಇದೆಯಾ ಅನ್ನೋ ಥರ ಮಾಡ್ತಾ ಇದೆಯಲ್ಲ ಹೌದಾ? ಅಯ್ಯೋ ನಾನು ಕರೆಕ್ಟಾಗಿ ಹಾಕಿದ್ದೆ ಕಣ್ರಿ, ರುಚಿ ನೋಡ್ಬೇಕಾದ್ರೆ ಸರಿಯಾಗಿತ್ತಲ್ಲ. ಹಾಂ ಅಯ್ಯೋ ದೇವ್ರೆ, ಅದು ಹೆಂಗೆ ಜಾಸ್ತಿ ಆಯಿತು? ರುಚಿ ನೋಡ್ಬೇಕಾದ್ರೆ ಚೆನ್ನಾಗೇ ಇತ್ತು. ಅಯ್ಯೋ ಅಲ್ಲ, ರುಚಿ ನೋಡ್ಬೇಕಾದ್ರೆ ಇನ್ನೂ ಎಷ್ಟು ಚೆನ್ನಾಗಿತ್ತು ಗೊತ್ತೇ. ನಾನು ಸ್ವಲ್ಪ ಕಡಿಮೆ ಅಂತ ಸ್ವಲ್ಪ ನಾನು ಉಪ್ಪು ಹಾಕ್ತೆ ಅಷ್ಟೇ, ಖಾರದ ಪುಡಿ ಏನೇ ಹಾಕಲಿಲ್ಲ. ನಾನು ರುಚಿ ನೋಡಿ ಇಳಿಸಿ ಹೋಗಿದ್ದೀನಿ, ಅಲ್ಲಿ ಶ್ರೀದೇವಕ್ಕನ ಮಗನ ನೋಡ್ಕೊಂಬರೋಣ ಅಂತೇಳಿ ಹೋಗಿದ್ದೀನಿ. ಏನಾಯಿತು ಇದು? ಅರ್ಜೆಂಟಲ್ಲಿ ಎಲ್ಲಾದರೂ ಹೊರಟಾಗ ಹಿಂಗೆ ಮಾಡಿಬಿಡ್ತೀಯ ನೋಡು. ಅವಾಗ ಊಟ ಮಾಡ್ಕೊಂಡು ನಾನು ಬೇಗ ಹೋಗೋಣ ಅರ್ಜೆಂಟು ಕೆಲಸಕ್ಕೆ ಅಂತೇಳಿ ಹೊರಟಾಗ ಈಗ ಹಿಂಗೆ ಮಾಡಿಬಿಡ್ತೀಯ. ಹಿಂಗೆ ಉಂಬಕ್ಕಾಗೋದಿಲ್ಲ ನನಗೆ. ಇಲ್ಲೋಡು ಊಟ ಚೆನ್ನಾಗಿಲ್ಲ ಅಂದ್ರೆ ನನಗೆ ಇಡ್ಸೋದಿಲ್ಲ. ನಾನು ಹೇಳ್ತೀನಿ ನಿನಗೆ ಅಡುಗೆ ಚೆನ್ನಾಗಿ ಮಾಡು ಅಂತ ಹೇಳಿ ನೀನು ಬರೀ ಹಿಂಗೆ ಮಾಡ್ತೀಯ. ಅಡುಗೆ ಎಲ್ಲ ಕುಲಾಕರ್ಮ ಮಾಡಿಸಿಕ್ತೀಯ ನೋಡು. ತರಕಾರಿ ಬೇಳೆ ಸಾಂಬಾರು ಅಂದರೆ ಎಷ್ಟು ಚೆನ್ನಾಗಿರಬೇಕು. ನುಗ್ಗೆಕಾಯಿ ಬೇರೆ ಹಾಕಿದ್ದೀವಿ, ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು, ಎಷ್ಟು ಚೆನ್ನಾಗಿರುತ್ತೆ ತಿಂಬಕ್ಕೆ. ಅಂಥದ್ರಾಗೆ ನೀನು ಹಿಂಗೆಲ್ಲ ಹಿಂಗೆ ಮಾಡಿಕ್ಕಿದ್ರೆ ಎಷ್ಟು ಚೆನ್ನಾಗಿದೆ. ನುಗ್ಗೆಕಾಯಿ ಎಳೆವು ಇಷ್ಟಪಟ್ಟು ತಂದಿದ್ದೆ. ಇಷ್ಟು ದಿವಸ ಗೊತ್ತಿರಲಿಲ್ಲ ನುಗ್ಗೆಕಾಯಿ ಇವಾಗ ಬರ್ತವೆ ಅಂತೇಳಿ ಇಷ್ಟಪಟ್ಟು ತೊಗೊಂಬಂದಿದ್ದೆ. ನುಗ್ಗೆಕಾಯಿ ಜಾಸ್ತಿ ರೇಟ್ ಕೊಟ್ಟು ಉಂಬನ ಅಂದರೆ ಅದಕ್ಕೆ ನನಗೆ ಥೋ ಹೋಗತ್ತ ಎಲ್ಲ ನಾನು ಮಿಸ್ ಆಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ರುಚಿ ನೋಡಿದ್ರೆ ಸರಿಯಾಗಿತ್ತು, ಕಡಿಮೆ ಐತಿ ಅಂತ ಸ್ವಲ್ಪ ಹಾಕಿದ್ನ, ಅದಕ್ಕೆ ಎಲ್ಲ ಜಾಸ್ತಿ ಆಗೈತೆ ಬಿಡ್ರಿ. ಇವಾಗ ಒಂದು ಸ್ವಲ್ಪ ನಾನು ಬೇರೆದೇನಾದರೂ ಮಾಡಿಕೊಡ್ಲಾ, ಗೊಜ್ಜಿಗಿಜ್ಜು ಏನಾದ್ರೂ? ಬೇಡ, ನೀನೇ ಉಂಡ್ಕ. ನಾನು ನೀನು ಮಾಡತಕ್ಕ ಇರೋಂಗಿಲ್ಲ, ನನಗೆ ಕೆಲಸ ಅರ್ಜೆಂಟ್ ಐತೆ ಬೇಗ ಮಾಡು ಅಂತೇಳಿ ಹೇಳಿ ನಾನು ತಿಂಡಿನೇ ಮಾಡಬೇಡ ಇವತ್ತು, ಬೇಗ ಮಾಡು ಅಂತೇಳಿ ಮಾಡಿಸಿದ್ದೀನಿ. ಹಿಂಗೆ ಮಾಡಿದ್ರೆ ಯಾರು ಊಟ ಮಾಡ್ತಾರೆ? ಹೋಗು. ಭಾಳ ಬೇಜಾರಾಗ್ಬಿಡ್ತು. ಅಯ್ಯೋ ದೇವ್ರೆ, ಪಾಪ ಇವ್ರು ಊಟನೇ ಮಾಡಲಿಲ್ವಲ್ಲ, ಹಂಗೆ ಹೋಗ್ಬಿಟ್ರು. ಅಯ್ಯೋ ಯಾಕಪ್ಪ ಇದು ಹಿಂಗೆ? ಅಯ್ಯಪ್ಪ ಹೋಗತ್ತೆ, ಇದೊಳ್ಳೆ ಸವಾಸ ಆಯ್ತಪ್ಪ. ಹೋಗಿ ಯಾಕೆ ಹಿಂಗೆ ಜಾಸ್ತಿ ಹಾಕೈತೆ? ರಾತ್ರಿ ನನಗೆ ಉಪ್ಪು ಜಾಸ್ತಿ ಹಾಕಿತ್ತು. ಇದೇನು ಸ್ವಲ್ಪ ಉಪ್ಪು ಜಾಸ್ತಿನೋ ಏನೋ, ಜಾಸ್ತಿ ಉಪ್ಪಾಗಿರುತ್ತೋ ಏನೋ. ನಾನು ನಮ್ಮೂರಾಗ ಹೆಂಗೆ ಹಾಕ್ತಿದ್ನ ಹಂಗೆ ಹಾಕ್ತಾಯಿದ್ದೀನಿ, ಅದು ಎಷ್ಟು ಕಡಿಮೆ ಆಗ್ತಾಯಿದ್ದೆ ಹಾಕೋಣ. ಯಾಕೆ ಬೈಕೊಂಡು ಹೋದ್ನಲ್ಲಮ್ಮ ನಿನ್ನ ಗಂಡ? ಸಾರು ಚೆನ್ನಾಗಿರ್ಲಿಲ್ಲ ಕಣಕ್ಕ, ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ದೆ. ಅಯ್ಯಪ್ಪ ಎಲ್ಗ ಹೊಲ್ಟೈತಾ, ಉಂಬಕ್ಕೆ ಆಗಲಿಲ್ಲ, ಅದಕ್ಕೆ ಬಿಟ್ಟು ಬೈದು ಅದೇ ಹೋಯ್ತು. ಅದು ನೆನ್ನೆಸಿಂದ ಆಗ್ತೈತೆ, ಅದು ಯಾಕೋ ಏನೋ ಈ ಸೋರ್ಸ್ ಆಗೈತಮ್ಮ. ಉಪ್ಪು ಹಾಕೋದು ಕಲ್ತಿಲ್ಲ ಸಾರಿಗೆ ಅಂತಂದ್ರೆ. ಯೋ ಸೋರ್ಸ್ ಆತು ಮದುವೆ ಆಗಿ. ಅಯ್ಯೋ ಹಂಗೇನಿಲ್ಲ, ಮಾಡ್ತಿದ್ದೆ ಇವಾಗಲೇ ಇಲ್ಲಿ, ಯಾಕಾರ ಹಂಗೆ ಆಗ್ತೈತಿ. ಒಂದು ಈಟು ಕಮ್ಮಿ ಐತಿ ಅಂತ ಹಾಕ್ತೀನಿ, ಅದು ಜಾಸ್ತಿ ಆಗುತ್ತೆ ಅದಕ್ಕೆ. ಈಗ ಹೋಗ್ಯಾರ ಇವರೆಲ್ಲನ, ಯಾತಕ್ಕೆ ಕೇಳೋಣಕ್ಕ? ನಾವು ಕೇಳಲ್ಲ. ನಾನು ಮಾಡ್ರೆ ದುಂಬಕ್ಕೆ ಬರ್ತಾರೆ, ಉಣ್ಬೇಡ್ರಿ ಅಂತೀನಿ. ಅಲ್ಲಿ ಅವರೇ ಮಾಡ್ಕೊಂಡು ಉಣ್ಕೊಂಡು ಅಲ್ಲಿ ಇಲ್ಲೂ ಹೋಗ್ತಾರೆ. ನಾವು ಯಾತಕ್ಕೆ ಕೇಳಕ್ಕೆ ಹೋಗಲ್ಲ, ಮಾತಾಡ್ಸಲ್ಲ. ಹೇಳು ಬೋಲು ಒಳ್ಳೆಯರಲ್ಲ. ಅವ್ರಿಬ್ರನ್ನ ಎಷ್ಟು ಕಿಕ್ಕೇಬೇಕು ಅಷ್ಟು ಕಿಕ್ಕೇಬೇಕು. ನೀನು ಸರಿಯಾಗಿ ಗಲಾಟೆ ಮಾಡ್ಬೇಕು, ಗುದ್ದಾಡಬೇಕು ಹೇಳ್ತೀನಿ. ಗುದ್ದಾಡಿರಿ ಮತ್ತೆ ಅವರು. ಬಿಡು, ಅವ್ರ ಏನು ಒಳ್ಳೆಯರಲ್ಲ, ಅವ್ರ ಏನು ಗುದ್ದಾಡ್ಕೊಳತ್ತೆ ಹಂಗನ ಮಾಡ್ಕೊಂಡು ಹಾಳಾಗೋಗ್ಲಿ. ಅವರು ಒಳ್ಳೆಯರಲ್ಲ, ಅದಕ್ಕೇನೆ ಇವಾಗ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಉಣ್ತಾ ಇದೀವಿ. ಎಷ್ಟು ದಿವಸ ಅಂತ ಅಲ್ಲೇ ಇರೋಣ ಅಂತೇಳಿ ಇಲ್ಲೇನೆ ಮಾಡ್ಕೊಂಡು ಉಣ್ತಾ ಇದೀವಿ. ಅದಕ್ಕೇನೆ ನಾವು ನಮ್ಮ ಅಮ್ಮೆಯರ ಮನೆಗಳಿಂದನ ಬಿಟ್ಟು ಬಂದಿದ್ದು. ಅವರು ನಮ್ಮ ಸುದ್ದಿಗೇನು ಬಂದಿಲ್ಲ ಕಣಕ್ಕ, ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಅವರೇನೋ ನಮ್ಮ ಸುದ್ದಿಗೆ ಬಂದಿಲ್ಲ. ಅದು ಸುಮ್ಮನೆ ಅಂಕೆ ಮಾಡಿರಿ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ನಿಮ್ದು ಏನೈತೆ ಅದನ್ನು ಮಾಡ್ಕೇಳ್ರಿ. ಅವರು ಒಳ್ಳೆಯರಲ್ಲ. ಅಯ್ಯೋ ನಿಮ್ಮ ಅತ್ತೆ ಕೂಲಿ ಹೋಗಿದ್ದಾಗೆಲ್ಲ ನಾನು ಬೈಕೆ ಮಾಡಮ್ಮ ನಿನ್ನಂತೂ. ಬೋಲು ಒಳ್ಳೆಯಳಲ್ಲ ನಿಮ್ಮ ಅತ್ತೆ. ನಿಮ್ಮ ಅತ್ತೆನ ನೀನು ಸರಿಯಾಗಿ ಬೈತಾ ಇರಬೇಕು. ಸರಿಯಾಗಿ ಬೈತಿದ್ರೆ ನಿಮ್ಮ ಅತ್ತೆ. ಸರಿಯಾಗಿ ಅನ್ನು ಹೇಳ್ತೀನಿ. ಕೂಲಿ ಹೋಗಿದ್ದಾಗೆಲ್ಲ ಬೈಕೆ ಅಂತಾಳೆ. ಸೊಸೆ ದಿನ ತೋರ ಮನೆ ಸೇರ್ಕೊಂಡಿದ್ಲು, ಈಗ ಬಂದವಳೆ, ತೋರ ಮನೆ ಸೇರ್ಕೊಂಡಿದ್ಲು, ಈಗ ಬಂದವಳೆ ಅಂತೇಳಿ ಬೈಕೆ ಅಂತಿರ್ತಾಳೆ. ನಿನ್ನ ಮನೆಗೆ ನೀನು ಬಂದಿದೀಯಮ್ಮ, ಏನು ಕಂಡವ್ರ ಮನೆಗೆ ನಾನು ಬಂದಿದ್ದೀಯ ನೀನು? ಬೈಕೆಂಡ್ರು ಹೇಳ್ಬಿಡು. ಹೆಂಗಾರ ಮಾಡ್ಕೊಂಬೇಡ, ನಾನು ತಲೆ ಕೆಡಿಸ್ಕೊಂಡು ಬಂದ್ರೆ ನೋಡು. ಅವ್ರದಾಗೆ ಮಾತಾಡ್ರಿ, ಯಾಕೆ ನನಗೆ ಟೈಮ್ ಇಲ್ಲ, ಸ್ವಲ್ಪ ಕೆಲಸ ಐತೆ, ನಾನು ಮಾಡ್ಕೋಬೇಕು. ಅವ್ರದಾಗೆ ಮಾತಾಡ್ರಿ. ಯಾತ ಹೇಳ್ತಾ ಇದ್ಲ ಹೇಳು ನಮ್ಮಳು? ಅದೇ ನಿಮ್ಮನ್ನು ಬೈಕೆಂಬ್ತಿದ್ಲು. ಎತ್ತ ಹೋಗ್ಯವ್ರಿ ಅಂತ ಹೇಳಿ ಬೈಕೆಂಬ್ತಿದ್ಲು. ನಾನು ಅದಕ್ಕೆ ಬಿಡಮ್ಮ ಯಾಕೆ ಗುದ್ದಾಡ್ತೀರ ಅಂತ ಹೇಳ್ತಿದ್ವಿ. ನಮ್ಮ ಹುಡುಗ ಹೋಟ್ಲಕ್ಕೆ ತಿಂತಿದ್ದ, ನೆಟ್ಟಿಗೆ ಅಡುಗೆ ಮಾಡಕ್ಕೆ ಬರೋಲ್ಲ ಇವಳಿಗೆ. ಒಂದಿಟ್ಟು ಉಪ್ಪು ಹೆಚ್ಚು ಕಮ್ಮಿ ಆದರೆ ತಿಂಬಲ್ಲ. ನೆಟ್ಟಿಗೆ ಅಡುಗೆ ಮಾಡಕ್ಕೆ ಬರೋಲ್ಲ ಇವಳಿಗೆ. ಹಂಗೆ ಮಾತಾಡ್ತಾಳೆ ಸುಮ್ಮನೆ ಊರಾಗಳವೆಲ್ಲ. ಬೈತಿದ್ದಮ್ಮ ಹಂಗೇನೆ. ಅವಾಗಿಂದಲೂ ಬೈತಿದ್ದವಳು, ಪಾತ್ರೆ ತೊಳ್ಕೊಂಬಕ್ಕೆ ಹೋಗ್ಯಾಳ ಅಡುಗೆ ಮನೆಯಾಕೆ.
ಯಾಕ ಬಾಕ್ಲು ಇಟ್ಕೊಂಡ್ಲಪ್ಪ ಯಾರ ತಗ ಫೋನಪ್ಪನ ಮಾತಾಡ್ತಾಳೇನ ಯಾಕನ ರೂಮಿನ ಬಾಕ್ಲು ಇಟ್ಕೊಂಡು ಹೋಗಿ ಅಡುಗೆ ಮನೆಗೆ ತಗೊಂಡೋಗಿ ಇಟ್ಟಿದ್ಲ ಅದನ್ನ ಉಮ್ಲಿಲ್ಲ ಹಂಗೆ ಬಿಟ್ಟು ಹೋಗಿದ್ದ ಬೈಕೊಂಡು ಹೋದ ನೆಟ್ಟಿಗೆ ಅಡುಗೆ ಮಾಡಕ್ಕೆ ಬರಲ್ಲ ಈ ಸೋರ್ಸ್ ಆಗೈತಿ ಅಂತ ಬರಲ್ಲ ಮತ್ತೆ ಬರೀ ಮಾತೊಂದು ಆಡ್ತಾಳೆ ಅಡುಗೆ ಮಾಡೋಕ್ಕೆಲ್ಲ ಬರಲ್ಲ ಸುಮ್ಮನೆ ಮಾತಾಡ್ತಾಳೆ ಅಷ್ಟೇ ನಮ್ಮ ಈ ಸೋರ್ಸ್ ಆಗೈತಿ ಬರಲ್ಲ ಅಡುಗೆ ಮಾಡೋಕ್ಕೆ ಅವಳು ಒಳ್ಳೆಯಳಲ್ಲ ಒಳ್ಳೆಯಳಾಗಿದ್ರೆ ಹೇಳ್ಬೋದಾಗಿತ್ತು ಒಳ್ಳೆಯಳಲ್ವಲ್ಲ ಇವಳು ಥೂ ಏನು ದರಿದ್ರದವಳು ನಮ್ಮ ಮನೆಯಕ್ಕೆ ಯಾವಾಗ ಕಾಲಿಕ್ಕಿದ್ಲ ಏನೋ ಅದಕ್ಕೆ ಮತ್ತು ನಮ್ಮ ಮನೆಗೆ ಬಿಡ್ಕಮಲ್ಲ ಇವಳನ್ನ ಅಯ್ಯ ಗಿರ್ಜಿಂಬೆನೂ ಅವರು ಹೇಳ್ಕೊಟ್ಟಿರೋದು ಹೇಳು ನಾ ಗಿರ್ಜಿಂಬೆ ಹೇಳ್ಕೊಟ್ಟಿರೋದು ಅವಳು ಗಿರ್ಜಿಂಬೆ ಹೇಳ್ಕೊಟ್ಟಿರೋದ್ರಿಂದನ ಹಿಂಗೆ ಆಗಿರೋದು ಅವಳು ಗಿರ್ಜಿಂಬೆ ಹೇಳ್ಕೊಡ್ಲಿಲ್ಲ ಅಂದ್ರೆ ಗೊತ್ತಿರಲಿಲ್ಲ ಇವಳು ಗೊತ್ತಿರಲಿಲ್ಲ ಗಿರ್ಜಿಂಬೆ ಹೇಳ್ಕೊಡ್ಲಿಲ್ಲ ಅಂದರೆ ಗೊತ್ತಿರಲಿಲ್ಲ ತಾಡಿ ನಮ್ಮ ಮನೆ ಹಾಳು ಮಾಡ್ಬೇಕಂತ ಹೋಗ್ತಾಳೆ ಅವಳು ಅವಳ ಮನೆಯಿಂದ ಹಾಳಾಗಿ ಹೋಗುತ್ತಾ ನನ್ನ ಮನೆ ಹಾಳು ಮಾಡಕ್ಕೆ ನೋಡ್ತಾಳೆ ಬರೀನಿ ಹಾಳಾಗಿ ಹೋಗ್ತಾಳೆ ಅವಳು ನಮ್ಮ ಕಣ್ಣೆದ್ರಿಗೇನಿ ಮತ್ತು ಅದೇನೋ ನಿಜವೇನು ನೋಡ್ತಿರ್ಬೇಕಾದ್ರೆ ನಿಮ್ಮ ಕಣ್ಣೆದ್ರಿಗೇನಿ ಹಾಳಾಗಿ ಹೋಗ್ತಾಳೆ ಹಂಗೆ ಮಾಡ್ದಾರು ಯಾವತ್ತೂ ಉದ್ದಾರಾಗಲ್ಲ ಸುಮ್ಕಿರು ನೋಡಿ ಮನ್ಸು ಸುಮ್ಮನೆ ನೋಡಿರಾತು ಸರಿ ನಡಿ ಬಗ್ಗೆ ಹೋಗೋಣ ಒಂದಿಟ್ಟು ಕೆಲಸ ಇತ್ತು ನಡಿ ಹೋಗಿ ಬರಂತೀರ ನಮ್ಮ ಅಯ್ಯ ಬಂದವನೇನ ತಿರ್ಗಿ ಆಮೇಲೆ ಉಂಬಕ್ಕಿ ಕಲಂತು ಬುಡ್ಕೊಂತಿರ್ತಾನೆ ನಡಿ ಉಣ್ಣೆ ನಮ್ಮನೆ ಉಣ್ಣೇನು ನೀನು ಹಾಕಿದ್ದ ಮಾಡಿ ಅತ್ಲಾಗಿ ಇಕ್ಕಿ ಹೋಗಿದ್ಲಿ ಅವಳು ಗಿರ್ಜಿಂಬೇರ್ ಮನೆ ಕಡಿಕೆ ಅವಳನ್ನ ಶ್ರೀದೇವಿನ ಮಗನ ನೋಡ್ಕೆ ಬರೋಕ್ಕೆ ಹೋಗ್ಯವಳೆ ಅದಕ್ಕೆ ನಾನು ಖಾರದ ಪುಡಿನ ಉಪ್ಪು ಹಾಕಿದ್ದೆ ಸಾರ್ನಕ್ಕೆ ಉಪ್ಪು ಖಾರ ಹೆಚ್ಚು ಕಮ್ಮಿ ಆದರೆ ನಮ್ಮ ಅಣ್ಣ ಚಂದಾಗ ಗಲಾಟೆ ಮಾಡ್ತಾನೆ ಅಂತ ಹೇಳಿ ನಾನೇ ಹಾಕಿದ್ಯಮ್ಮ ದಿನ ಹಾಕ್ತೀನಿ ದಿನ ಉಗುಳಿಸ್ಕೊಬೇಕು ನಮ್ಮ ಅಣ್ಣ ಇಂತಾಗೆ ಉಗುಳಿಸ್ಕೊಂಡು ಜಗಳ ಮಾಡ್ಕೊಂಡ್ರೆ ನಮ್ಮ ಅಣ್ಣ ನಾವು ಹೇಳ್ದಂಗೆ ಕೇಳ್ತಾನೆ ಆವಾಗ ಅವಳನ್ನ ಓಡಿಸ್ಬೋದು ಮತ್ತು ಸುಮ್ಮನಿರು ನಮ್ಮ ಹುಡುಗ ನಾವು ಹೇಳ್ದಂಗೆ ಕೇಳ್ತಾನೆ ನಮ್ಮ ಹುಡುಗ ಒಳ್ಳೇನು ನಮ್ಮ ಹುಡುಗ ಅಂತಾನಲ್ಲ ಇವಳೇ ಒಳ್ಳೆಯಳಲ್ಲ ಅದಕ್ಕೆ ಮತ್ತೆ ಇವಳು ಮಾಡೋ ಸಾರ್ನಕ್ಕೆ ದಿನ ಹಾಕು ಹೇಳ್ತೀನಿ ಗೊತ್ತಾಗ್ದಿಲ್ದಂಗೆ ಹಾಕು ಸರಿಯಾಗಿ ಅವ್ನು ಏನಿಲ್ಲ ಸರಿಯಾಗಿ ಬಾರಿಸ್ತಾನೆ ಇವಾಗ ಗುದ್ದಾಡ್ತಾರೆ ಮತ್ತು ಹಂಗೆ ನಮ್ಮ ಮೇಲೆ ಎಷ್ಟು ಇದು ಮಾಡ್ತಾಳಮ್ಮ ಹಂಗೇನೆ ಅಡುಗೆ ಮಾಡು ಅಂದ್ರೆ ಮಾಡಲ್ಲ ನಾವು ಉಣ್ತೀವಿ ಅಂದರೆ ಉಂಬಕ್ಕಿಕ್ಕೆ ಮಕ್ಕೋದ್ರೆ ತೆಟ್ಟೆನೇ ಕಿತ್ಕೊಂತಾಳೆ ಮತ್ತೆ ಹಿಂಗೆ ಮಾಡಿದ್ರೆ ಸಿಟ್ಟು ಬರೋಕ್ಕಿಲ್ವಿ ನಮ್ಮ ಅಕ್ಕ ಎಲ್ಲ ಓದ್ಲತ್ತ ನಮ್ಮ ಮಾವನ ಮಾತಾಡ್ಸಕ್ಕೆ ಹೋದ್ಲು ಮಾತಾಡಲಿಲ್ಲ ಅದಕ್ಕೇ ಅದೇ ಹೋಯ್ತು ಎಲ್ಲೋದ್ಲೇನೋ ನಮ್ಮ ಅಕ್ಕ ಇನ್ನೊಂಥರ ಕಾಣ ಅಯ್ಯೋ ಪಟ್ಟೆ ಸಿರ್ಬೇರಿ ಸೊಟ್ಟೋಗೈತಿ ಅವಳದೊಂಥರ ಇವಾಗ ನಾನು ಬೇಡ ಅಂದೆ ಹೋಗೋದು ಬೇಡ ಕಣೆ ಅಲ್ಲಿಗೆ ಅಂತಂದರೆ ಅವಳು ಓದ್ಲು ಅವಳಿದ್ದು ಅವ್ರ ಅತ್ತೆ ಒಳ್ಳೆಯಳಲ್ಲ ಅವಳು ಬೂಗ್ಲಿ ಒಂದಿಟ್ಟು ಚೆನ್ನಾಗಿದ್ರೆ ಚೆನ್ನಾಗಿರ್ತಾಳೆ ಚೆನ್ನಾಗಿಲ್ಲ ಅಂದರೆ ಅವಳೊಂಥರ ಇದ್ದಂಗೆ ಬೇಡ ಕಣಮ್ಮ ಅಂತೇಳಿ ಒಟ್ಟು ಬಿಡ್ಕೊಂಡ್ರು ಅಲ್ಲಿಗೆ ಓದ್ಲು ಇರ್ತೀನಿ ಅಂತ ಅವಳೊಂಥರ ಬುಗ್ಗಿ ಮೊದಲು ಎಂಟ ಸೆನಕಿ ಮಾತಾಡ್ತಾಳು ಸೈಲು ಅಂತ ಇವಾಗ ಒಂಥರ ಅವಳೊಂಥರ ತಲೆ ಕೆಟ್ಟಾಳು ಯಾವಾಗ ಹೆಂಗಿರ್ತಾಳೆ ಅಂತ ಹೇಳೋಕ್ಕಾಗಲ್ಲ ಈ ದಿನ ಸೊಸೆ ಸೇರ್ತಿಲ್ದಾಳು ಈಗ ಅಲ್ಲಿ ಗಂಡುಡ್ದಾಗೈತಿ ಅಂತ ನನ್ನ ಸಸಿ ಅಂತ ಈಗ ಅಲ್ಲಿ ಆ ಸಸಿ ನಿಕ್ಕಾಡ್ತಾಳೆ ಒಂಥರ ಬುಗ್ಗಿ ಅವಳು ಬುಗ್ಗಿ ಮತ್ತೆ ಅಂತಾಳೆ ನಮ್ಮ ಅಕ್ಕಗೆ ಹೇಳಿರಿ ಕೇಳಲ್ಲ ಬೇಡ ಕಣೆ ಅನ್ನಂಗೆಲ್ಲ ಕೇಳಲ್ಲ ಸುಮ್ಕಿರು ಅವಳಂಗೆ ನಾ ಹಿಡ್ದಂಗೆ ಆಡ್ತಾಳೆ ನಂಗೇನು ಸೀಮೆಗಿಲ್ದಾವಳಮ್ಮಂಗೆ ನಮ್ಮ ಅಕ್ಕೇನು ನಮ್ಮ ಅಣ್ಣಗೆ ಗುದ್ದಾಡಿದ್ರೆ ಚೆನ್ನಾಗಿರುತ್ತೆ ಇವಳನ್ನ ಫಸ್ಟ್ ಇಲ್ಲಿಂದ ಓಡಿಸ್ಬೇಕು ನಾವು ಉಂಬಕ್ಕಿಕ್ಕೆ ಮಕ್ಕೋದ್ರೆ ಉಂಬಕ್ಕಿಕ್ಕೆ ಬೇಡ್ರಿ ಅಂತಾಳೆ ಅದಕ್ಕೆ ಮತ್ತೆ ಸಾರ್ನಕ್ಕೆ ಉಪ್ಪು ಸ್ಯಾನೆ ಹಾಕಿದ್ನಿ ಉಪ್ಪು ಖಾರದ ಪುಡಿ ಎಲ್ಲನ ಸ್ಯಾನೆ ಹಾಕಿಕ್ಕೆ ನಾನೇ ಮಾಡಿರೋದು ಅದಕ್ಕೆ ನಮ್ಮ ಅಣ್ಣ ಚಂದಾಗಿ ಬೈದು ಬಿಡ್ತಾನೆ ಅವನಿಗೆ ಸಾರು ಚೆನ್ನಾಗಿರಬೇಕು ಸಾರು ಚೆನ್ನಾಗಿಲ್ಲ ಅಂದರೆ ಸರಿಯಾಗಿ ಬೈದು ಬಿಡ್ತಾನೆ ಅದಕ್ಕೆ ಮತ್ತೆ ನಾನು ಇವಾಗ ಎಲ್ಲ ತಗೊಂಬಂದು ಹಾಕಿದ್ದೀನಿ ಅವರಿಬ್ರು ಏನಾದರೂ ಮಾಡಿ ಕಳ್ಸೋಣ ದೂರನ ಅಂತ ಹೇಳಿ ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.